ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗೆ 5:15ಗೆಲ್ಲ ಎದ್ಬಿಟ್ಟೆ. ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಹಾಲು ಕಾಯಿಸ್ಬಿಟ್ಟು ಸ್ನಾನಕ್ಕೆ ಹೊರಟೆ. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಖಾರ ಬುಂದಿ ಇರಲಿಲ್ಲ. ಖಾರ ಬುಂದಿ ಇಲ್ಲ ಅಂದರೆ ನಮ್ಮ ಮನೇಲಿ ಯಾರು ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಖಾರ ಬುಂದಿ ತರೋಕ್ಕೆ ಅಂಗಡಿಗೆ ಹೋಗ್ಬೇಕಿತ್ತು. ಆದರೆ ಅಂಗಡಿಗೆ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಅವಲಕ್ಕಿ ಇತ್ತು, ಅವಲಕ್ಕಿನೇ ಮಾಡಿಬಿಟ್ಟು. ನಿನ್ನೆ ಸಂಜೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೊರಗಡೆ ಹೋಗಿದ್ವಿ. ಆದರೆ ಸಡನ್ ಆಗಿ ಜೋರಾಗಿ ಮಳೆ ಬಂದ್ಬಿಡ್ತು. ನಾವು ಛತ್ರಿನೂ ಸಹ ತಗೊಂಡೋಗಿರಲಿಲ್ಲ. ನಾವು ಹೋಗೋವಾಗ ಮಳೆ ಏನು ಬರೋ ಥರ ಇರಲಿಲ್ಲ. ಆದರೆ ಅಲ್ಲಿ ಹೋದ್ಮೇಲೆ ಸಡನ್ ಆಗಿ ಮಳೆ ಬಂದ್ಬಿಡ್ತು. ತುಂಬ ಹೊತ್ತು ಅಲ್ಲೇ ಕಾಯ್ತಾ ನಿಂತಿದ್ವಿ ಮಳೆ ಬಿಡ್ಲಿ ಅಂತ. ಜೋರು ಮಳೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಮಳೆ ಬಿಡಲೇ ಇಲ್ಲ. ಹಾಗಾಗಿ ನಮಗೆ ಗೊತ್ತಿರೋರ ಹತ್ರ ಛತ್ರಿ ಇಸ್ಕೊಂಡು ಮನೆಗೆ ಬಂದ್ಬಿಟ್ವಿ. ಛತ್ರಿನ ವಾಪಸ್ ಕೊಟ್ಟು ಬರೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಛತ್ರಿ ತಗೊಂಡೋಗಿ ಕೊಟ್ಟು ಇವಾಗ ವಾಪಸ್ ಮನೆಗೆ ಬಂದೆ. ಅಲ್ಲಿಂದ ಬರೋವಾಗ ಎಲ್ಲಿ ಮಳೆ ಬರುತ್ತೋ ಅಂತ ನಮ್ದೊಂದು ಛತ್ರಿ ತಗೊಂಡೋಗಿದ್ದೆ. ಹೆಂಗೋ ಪುಣ್ಯಕ್ಕೆ ಮಳೆ ಬರಲ್ಲ ಇವತ್ತು. ಬೇಗ ಬಂದು ಮನೆ ಸೇರ್ಕೊಂಡೆ. ಇವಾಗ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿದೆ. ನಾಳೆ ತಿಂಡಿಗೆ ಅಡುಗೆಗೆ ಎಲ್ಲ ತರಕಾರಿ ಬೇಕಲ್ಲ, ಅದಕ್ಕೋಸ್ಕರ ಇವಾಗ ತರೋಕ್ಕೆ ವಿಜಯನಗರ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಸಂಜೆಗೆ ಅಡುಗೆನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗೇನು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಸ್ವಲ್ಪ ಫ್ರೀ ಟೈಮ್ ಇದೆ. ಅದಕ್ಕೆ ಸ್ವಲ್ಪ ವಾಕ್ ಮಾಡ್ಕೊಂಡು ಆಚೆ ಹೋಗಿ ತರಕಾರಿಗಳೆಲ್ಲ ತಗೊಂಡು ಬರ್ತೀನಿ. ನಾಳೆ ಏನು ತಿಂಡಿ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಸಂಜೆನೇ ಯೋಚನೆ ಮಾಡಿ ಇಟ್ಕೊಂಡಿರ್ತೀನಿ. ನಾನು ನೆನ್ನೆನೇ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕಿ ಹೋಗಿದ್ದೆ. ನಾನು ನೆನ್ನೆ ಹೊರಗಡೆ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೋದ್ವಿ. ಬರೋವಷ್ಟಲ್ಲಿ ಎಲ್ಲ ಬಟ್ಟೆ ನೆಂದೋಯ್ತು. ಸರಿ, ಬಟ್ಟೆ ನೆಂದೋಯ್ದು ಎಲ್ಲಿ ಒಳಗಡೆ ಹಾಕಕ್ಕೆ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ನಾನು ಹಾಗೇ ಬಿಟ್ಟಿದ್ದೆ. ಬೆಳಿಗ್ಗೆ ಎಲ್ಲ ನೀಟಾಗಿ ಒಣಗಿತ್ತು ಬಟ್ಟೆ. ಬೆಳಗ್ಗೆ ಏನು ಮಳೆ ಬಂದಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ನೀಟಾಗಿ ಚೆನ್ನಾಗಿ ಒಣಗಿತ್ತು. ಗಿಡಗಳಿಗೂ ಅಷ್ಟೇ ನೀರು ಹಾಕೋಂಥ ಅವಶ್ಯಕತೆನೇ ಇರಲಿಲ್ಲ. ಯಾಕೆಂದ್ರೆ ಮಳೆ ಬಂದು ಪಾಟ್ ತುಂಬಾ ಎಲ್ಲ ತುಂಬಿಟ್ಟಿತ್ತು. ಪಾಟಲ್ಲೆಲ್ಲ ನೀರು ತುಂಬಾ ತುಂಬ್ಕೊಂಡ್ಬಿಟ್ಟಿತ್ತು. ಎಕ್ಸ್ಟ್ರಾ ನೀರೆಲ್ಲ ಚೆಲ್ಬಿಟ್ಟು ನಾನು ಬಂದೆ. ಇವಾಗ ತಿಂಡಿಗೆ ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ ಅಂತ ಹೇಳಿದ್ನಲ್ವಾ, ಬೆಳಿಗ್ಗೆ ತಿಂಡಿ ಮಾಡೋವಾಗ ತುಂಬಾ ಜಾಸ್ತಿ ಅವಲಕ್ಕಿ ಹಾಕಿ ನೆನೆಸ್ಬಿಟ್ಟಿದ್ದೆ. ಹಾಗಾಗಿ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವಲಕ್ಕಿ ಉಪಯೋಗಿಸಿದ್ದೆ. ಇನ್ನು ಮಿಕ್ಕಿದ ಅವಲಕ್ಕಿಲೇ ಇವಾಗ ಸ್ವೀಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಮಿಕ್ಕಿರೋ ಅಂತ ಅವಲಕ್ಕಿ. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಈ ಅವಲಕ್ಕಿಗೆ ಬೆಲ್ಲ ಆದರೂ ಹಾಕ್ಬೋದು, ಸಕ್ಕರೆನಾದರೂ ಹಾಕ್ಬೋದು. ಜೊತೆಗೆ ಇಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಗ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ಈ ಥರ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಬೇಗನೂ ಆಗುತ್ತೆ. ಮನೆಯಲ್ಲಿ ತುಂಬ ಪಾತ್ರೆಗಳನ್ನ ಕ್ಲೀನ್ ಮಾಡೋದಿದೆ. ಹಾಗಾಗಿ ಇವತ್ತಿಂದ ಕ್ಲೀನಿಂಗ್ ಶುರು ಮಾಡ್ತಾ ಇದ್ದೀನಿ.
ಟೊಮೆಟೊ ಮೇಡಮ್ ಇದು ಕಪ್ಪು ಬಿಗ್ ಮೀಡಿಯಮ್ ಚೆನ್ನಾಗಿದೆ. ವಿಜಯನಗರ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಅಲ್ಲಿಗೇನು ಹೋಗೋದು ಬೇಡ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಫ್ರೆಶ್ ಅಂತ ಅಂಗಡಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಮುಸ್ಕಿನ ಜೋಳದ ಚಾಟ್ ಮಸಾಲ ಮಾಡ್ತಾರೆ, ಅದಕ್ಕೋಸ್ಕರ ಅಲ್ಲಿ ತಿನ್ನೋಣ ಅಂತ ಹೋಗಿದ್ವಿ. ಯಾವಾಗಲೇ ಈ ಕಡೆ ಬಂದರೂ ಚಾಟ್ ಮಸಾಲ ತಿಂತೀವಿ. ಬೇರೆ ಬೇರೆ ಫ್ಲೇವರ್ ಇರುತ್ತೆ, ನಾವು ಯಾವಾಗಲೂ ಚಾಟ್ ಮಸಾಲನೇ ಇಷ್ಟಪಡೋದು, ಅದಕ್ಕೋಸ್ಕರ ನಾನು ಅದನ್ನೇ ತಗೊಂಡೆ. ₹9. 9 rupees only. ಆಯ್ತಮ್ಮ. 139. ಹಾಂ, 53, 45. ನಾಳೆ ಇವತ್ತಿನ ಸ್ಟಾರ್ಟ್ ಆಗಿದೆ, ನಾಳೆಗೆ ಇರುತ್ತೆ, ಬರ್ತೀರಾ? ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಈರುಳ್ಳಿ ಹೆಚ್ಕೊಂತ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.